ಹೇಳ್ತೀವಿ. ಸನ್ ಇಸ್ ಕಿಸ್ಸಿಂಗ್ ಮಿ ಗೈಸ್, ಸನ್ ಇಸ್ 620 ಗ್ರಾಮ್ಸಿಗೆ 100 ರೂಪೀಸ್ ಅಂತೆ. ಅಂದರೆ ಫಾರ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ಗಳ ಕತೆನೇ ಇಷ್ಟು ಗೈಸ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೌಲ್ಯಗೌಡ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಂಗೆ ನಿಧಾನಕ್ಕೆ ಮಾತಾಡ್ತಿದ್ದೀನಿ, ಯಾಕಂದರೆ ಟೈಮ್ ಇವಾಗ 6:20 ಆಗಿದೆ. ಯಾರೂ ಎದ್ದಿರಲ್ಲ. ನಾನು 5 o'clock ಎದ್ಬಿಟ್ಟು, ನಾನು ಆ್ಯಕ್ಚುಲಿ ಅಲಾರ್ಮ್ ಇಟ್ಟಿದ್ದು ಓದೋಕ್ಕೆ ಅಂತ. ಆದರೆ ಎದ್ಬಿಟ್ಟು ಡೈರೆಕ್ಟ್ ಫ್ರೆಶ್ ಅಪ್ ಆದೆ. ಇವತ್ತು ಮಂಡೇ, ಸೊ ಪೂಜೆ ಎಲ್ಲ ಮಾಡಬೇಕಂತ. ಆ್ಯಂಡ್ ಇವಾಗ ಸಮ್ಮರ್ ಆಗಿರೋದ್ರಿಂದ ರೋಸ್ ಸೀಸನ್ನು. ಸೊ ನೀವು ನನ್ನ ವ್ಲಾಗ್ಸ್ ನೋಡ್ತಿದ್ರೆ ಗೊತ್ತಾಗುತ್ತೆ. ಸೊ ಅದಕ್ಕೆ ರೋಸ್ ಕಿತ್ಕೊಳ್ಳೋಣ ಅಂದ್ಬಿಟ್ಟು ಬೌಲ್ ಹಿಡ್ಕೊಂಡು ಹೋಗ್ತಾಯಿದ್ದೀನಿ. ನಾನು ಅಬ್ರಾಡಿಗೆ ಬಂದ್ರೂ ನಮ್ಮ ಇಂಡಿಯನ್ ಥಿಂಗ್ಸ್ನ ಬಿಡೋಲ್ಲ ಅನಿಸುತ್ತೆ. ಫುಲ್ ಸೈಲೆಂಟ್ ಇದೆ ಏರಿಯಾ, ಯಾರೂ ಎದ್ದಿಲ್ಲ, ಏನಿಲ್ಲ. ನಾನೊಬ್ಬಳೇ ಹಿಂಗೆ ಓಡಾಡ್ತಿದ್ದೀನಿ. ಯಾಕೆಂದರೆ ಇವಾಗ 5 o'clock ಫುಲ್ ಬೆಳಕಾಗ್ಬಿಡುತ್ತೆ, ಸೂರ್ಯ ಬಂದೇ ಬಿಟ್ಟಿರ್ತಾನೆ. ಸೊ ಇವಾಗ ಹೋಗ್ತಾಯಿದ್ದೀನಿ ಗೈಸ್. ಆ್ಯಂಡ್ ನಾನು ರ್ಯಾಂಡಮಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಮೊನ್ನೆ ಎಲ್ಲ ನನಗೆ ಎಷ್ಟೊಂದು ಕಾಲ್ಸ್ ಬಂದಿತ್ತು, ನಿನ್ನ ವ್ಲಾಗ್ಸ್ ನೋಡ್ತೀವಿ, ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ಮತ್ತು ನಮ್ಮ ಅಮ್ಮ ಜೊತೆನೂ ಹೇಳಿದ್ದಿದೆ. ಸೊ ಅದಕ್ಕೆ ಅಂದ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಯಾರು ನನ್ನ ವ್ಲಾಗ್ಸ್ನ ಎಂಜಾಯ್ ಮಾಡ್ತಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಸೊ ವಿತೌಟ್ ಎನಿ ಫರ್ದರ್ ಡಿಸ್ಕಷನ್ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಗೈಸ್ ನೋಡಿ, ಇವಾಗ ಸನ್ರೈಸ್ ಆಗ್ತೈತಲ್ಲಿ, ಸೂರ್ಯ ಬಂದಿದ್ದಾನೆ. ಹಿಂಗೈತೆ ಇವಾಗ ಪ್ರೆಸೆಂಟ್ಲಿ ವೆದರು. ಬರ್ತಾ ಇನ್ನೂ ಬಿಸಿಲು ಸ್ಟಾರ್ಟ್ ಆಗುತ್ತೆ ಮಧ್ಯಾಹ್ನದಷ್ಟರಲ್ಲಿ. ಇಲ್ಲೆಲ್ಲ ರೋಸ್ ಇದೆ. ಬೇರೆಯವ್ರ ಮನೆ ಮುಂದೆ ಕಿತ್ಕೊಳ್ಳೋದು ಬೇಡ. ಅಲ್ಲಿ ಸ್ವಲ್ಪ ಪ್ಲ್ಯಾಂಟಿಂಗ್ ಮಾಡಿದ್ದಾರೆ, ಗಾರ್ಡನಿಂಗ್ ಮಾಡಿದ್ದಾರೆ. ಸ್ವಲ್ಪ ಅಲ್ಲಿ ಕಿತ್ಕೊಂಬರೋಣ ಪೂಜೆಗೆ. ಗೈಸ್ ನೋಡಿ, ಯಾರು ಅಷ್ಟೊಂದು ಜನ ಓಡಾಡ್ತಾನೆ ಇಲ್ಲ. ನಾನು ಒಬ್ಬಳೇ ಹಿಂಗೆ ಓಡಾಡ್ತಿದ್ದೀನಿ ಅನಿಸುತ್ತೆ. ಇಲ್ಲಿ ನೋಡಿ, ಇಲ್ಲೇ ಕಿತ್ಕೊಂಡು ಹೋಗೋಣ. ಸಾಕು ಅನಿಸುತ್ತೆ ಇಷ್ಟು. ನೋಡಿ, ಇಷ್ಟು ಕಲರ್ ರೋಸಸ್ಸು ಸುಮ್ಮನೆ ಶೋಗೆ ಅಂತ ಹಾಕಿರೋದು. ನಾವಾಗಿದ್ರೆ ಹೂವು ಎಲ್ಲ ಕಿತ್ಕೊಂಡು ದೇವರಿಗೆಲ್ಲ ಮುಡಿಸ್ಬಿಡ್ತಿದ್ವಿ, ದೇವಸ್ಥಾನಕ್ಕೆಲ್ಲ ಕೊಟ್ಬಿಟ್ಟಿದ್ವಿ ಅನಿಸುತ್ತೆ. ಆ್ಯಂಡ್ ಇಲ್ಲಿ ನೀರು ಬರ್ತಿದೆ. ಮಾರ್ನಿಂಗ್ ಎಷ್ಟು ಚೆನ್ನಾಗಿದೆ, ಬಟ್ ಹಂಗೆ ಅದೇನಾಗುತ್ತೆ ಅಂದರೆ ಇದಾಗ್ತಾ ಅಂದರೆ ಟೈಮ್ ಆಗ್ತಾ ಇನ್ನೂ ಬಿಸಿಲು ಸ್ಟಾರ್ಟ್ ಆಗಿಬಿಡುತ್ತೆ. ಇಲ್ಲಿ ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಿದೆ ಎಲ್ಲ. ಇಲ್ಲ ನೋಡಿ, ಏನು ಗೊತ್ತಾ, ಎಲ್ಲರ ಮನೆ ಮುಂದೆ ಏನು ಇಡ್ತಾರೋ ಇಲ್ವೋ, ರೋಸ್ ಪ್ಲ್ಯಾಂಟು ಮತ್ತು ಇದು ಏನಂತಾರೆ, ಗ್ರೇಪ್ಸ್ ಫುಲ್ ಪ್ಲ್ಯಾಂಟ್ ಮಾಡಿರ್ತಾರೆ. ಇನ್ನೊಂದು 2 ತಿಂಗಳು ಗೈಸ್ ಫುಲ್ ಗ್ರೇಪ್ಸ್ ಬಂದಿರುತ್ತೆ ಎಲ್ಲರ ಮನೆ ಮುಂದೆ. ಬಟ್ ನಾವೇ ಇರಲ್ಲ, ನಾವು ಇಂಡಿಯಾದಲ್ಲಿ ಇರ್ತೀವಿ. ಸನ್ ಇಸ್ ಕಿಸ್ಸಿಂಗ್ ಮಿ ಗೈಸ್, ಸನ್ ಇಸ್ ಕಿಸ್ಸಿಂಗ್ ಮಿ. ಯಾರೂ ಇಲ್ಲ, ಲಿಟರಲಿ ಯಾರೂ ಇಲ್ಲ ರೋಡಲ್ಲಿ, ನಾನೊಬ್ಬಳೇ. ಗಾಯ್ಸ್ ಮನೆ ಒಳಗಡೆ ಬಂದೆ. ನಮ್ಮ ಮನೆಯಲ್ಲೂ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ದಾರೆ. ನಾನು ಒಬ್ಬಳೇ ಹುಚ್ಚಿ ಥರ ಎದೊಳೋದು ಮಂಡೇ ಅಂದರೆ. ಯಾಕಂದರೆ ನಾನು ಬೆದ್ದು ರೆಡಿ ಆಗೋಕ್ಕೆಲ್ಲ ಟೈಮ್ ಬೇಕು. ಪೂಜೆ ಮಾಡಿ, ತಿಂಡಿ ಮಾಡಿ, ಯೂನಿವರ್ಸಿಟಿಗೆ ಕರೆಕ್ಟ್ ಟೈಮಿಗೆ ಹೋಗ್ಬೇಕಂತ ನನ್ನ ಪಾಲಿಸಿ. ಸೊ ಆ್ಯಂಡ್ ಮಂಡೇ ನನ್ನ ಡೇನ ಪಾಸಿಟಿವಾಗಿ ಸ್ಟಾರ್ಟ್ ಮಾಡಬೇಕು, ನನ್ನ ವೀಕ್ನ ಅಂತ ಪೂಜೆ ಮಾಡಬೇಕು. ಸೊ ಅದಕ್ಕೆ ನಾನು ನಾಯ್ಸ್ ಮಾಡೋಕ್ಕೂ ಆಗ್ತಿಲ್ಲ, ಯಾಕಂದರೆ ಎಲ್ಲರೂ ಮಲಗಿದ್ದಾರೆ. ಡಿಸ್ಟರ್ಬ್ ಮಾಡೋದು ಬೇಡ. ಲೆಟ್ಸ್ ಸ್ಟಾರ್ಟ್ ಮೈ day with ಗೈಸ್. ಹೂವು ಎಲ್ಲ ತಂದಿರೋದು ಮುಡಿಸ್ದೆ. ಸೊ ಇವಾಗ ದೀಪ ಹಚ್ಬೇಕು ಗೈಸ್. ಗೈಸ್ ನೋಡಿ, ನಾನು 7:20 ಹೋಗಿದ್ದು ಪೂಜೆ ಎಲ್ಲ ಮಾಡೋಕ್ಕೆ. ಪೂಜೆ ಎಲ್ಲ ಮಾಡಿ ಟಿಫನಿಗೆ ರೆಡಿ ಮಾಡಿ, ಟಿಫನ್ ಮಾಡ್ಕೊಬರೋಷ್ಟರಲ್ಲಿ 8 o'clock. ನನ್ನ ಪಾಸ್ತಾ ರೆಡಿ ಇದೆ. ಫುಲ್ ಚೀಸ್ ಹಾಕಿ ಮಾಡಿರೋದು. ಎಸ್ ಗೈಸ್, ಎಸ್ ಸವಿಯಲು ಸಿದ್ಧ. ನಿಮ್ಗೆ ರೆಸಿಪೀಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ ರೆಸಿಪೀಸ್ ಅಂತ. ನಾನು ಇನ್ನೇನು ಇಂಡಿಯಾಗೆ ಹೋಗ್ತೀನಲ್ವ, ಸೊ ಅಲ್ಲಿ ಮಾಡಿ ತೋರಿಸ್ತೀನಿ. ಸಕ್ಕತ್ತಿದೆ, ಚೀಸೇ ಸಿಗ್ತಿದೆ ಬೇಡ. ಗೈಸ್ ವೆಲ್ಕಮ್ ಬ್ಯಾಕ್. ಸೊ ಫೈನಲಿ ರೆಡಿಯಾಗಿ ಹೋಗ್ತಾಯಿದ್ದೀನಿ. ಬಿಸಿಲು ಹೆಂಗೆ ಕುಗ್ತಿದೆ ಅಂದರೆ, ಈ ಬಿಸಿಲು ಫುಲ್ ಟ್ಯಾನ್ ಆಗ್ತೀನಿ ಗೈಸ್, ಆಗಲ್ಲ.
ಟೈಮ್ ಆಗಿಬಿಟ್ಟಿದೆ 9:11. ನಾನು ಎಷ್ಟೇ ಬೇಗ ಹೋಗೋಕ್ಕೆ ಟ್ರೈ ಮಾಡಿದ್ರು 9:45ಗೆ ನಾನು ಹೋಗೋದು. 9:30 ಕ್ಲಾಸ್ ಇರೋದು, 9:45 ಆಗಿಬಿಡುತ್ತೆ. ಸೊ ಟಿಫನ್ ಮಾಡಿ ಬಾಕ್ಸಿಗೆಲ್ಲ ಹಾಕ್ಕೊಂಡು, ಸೊ ನೌ ಐ ಆಮ್ ಗೋಯಿಂಗ್. ಲೆಟ್ಸ್ ಗೋ ಗೈಸ್. ನಿಜ ಆಗ್ತಿಲ್ಲ, ಸಖತ್ ಶಕೆ ಹೊಡಿತಿದೆ. ಕಾಲೇಜ್ ಹತ್ರ ಬಂದೆ ಇನ್ನೇನು, ಬಟ್ ಟೈಮ್ ಆಗಿಬಿಟ್ಟಿದೆ ಗೈಸ್. ಸೀರಿಯಸ್ಲಿ ಓಡ್ಕೊಂಡು ಬಂದಿದ್ದೀನಿ, ಸಖತ್ ಶಕೆ ಹೊಡಿತಿದೆ, ಆಗ್ತಿಲ್ಲ. ಲಿಫ್ಟ್ ಹತ್ರ ಜಾಸ್ತಿ ಜನ ಇದ್ದಾರೆ ಅಂದ್ಬಿಟ್ಟು 6 ಫ್ಲೋರ್ಸ್ ನಡ್ಕೊಂಡು ಹೋಗ್ತಾಯಿದ್ದೀನಿ ಗೈಸ್. ಇದೇ ನನ್ನ ಲೈಫು. ಅಲ್ಲಿಂದ 3 ಕಿಲೋಮೀಟರ್ಸ್ ನಡ್ಕೊಬರ್ತೀನಿ ಮನೆಯಿಂದ, ಪುನಃ ಇಲ್ಲಿ 6 ಫ್ಲೋರ್ಸ್ ಹತ್ತೀನಿ ಗೈಸ್. ಇಂಥ ಲೈಫ್ ಯಾರಿಗೂ ಬೇಡ. ಆಗ್ತಿಲ್ಲ. ಸ್ವೆಟ್ ನೋಡಿ ಹೆಂಗೆ ಕಾಣ್ತಿದೆ ಮುಖದ ಮೇಲೆ. ಟೈಮ್ ಆಗಿಬಿಟ್ಟಿದೆ. ಇಲ್ಲ ಲಿಫ್ಟಲ್ಲೇ ಹೋಗ್ಬೋದಿತ್ತು. ಇಳಿಬೇಕಾದ್ರೆ ಇಳಿಬಿಡ್ಬೋದು, ಹತ್ಬೇಕಾದ್ರೆ ಕಷ್ಟ. ಗೊತ್ತಾ, ಸುಮ್ಮನೆ ಹಂಗನ್ನು ಎಲ್ಲ ಇರ್ತೀವಿ. ನೆನಪಿದ್ಮೇಲೆ ಮಾತ್ರ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೌಲ್ಯಗೌಡ ವ್ಲಾಗ್ಸ್. ಹೇಳಿ ಜೋರಾಗಿ. ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೌಲ್ಯಗೌಡ ವ್ಲಾಗ್ಸ್. ಏ ಗೈಸ್, ನನ್ನ ಕ್ಲಾಸೆಲ್ಲ ಮುಗೀತು. ಇವಾಗ ನಾನು ಸಿಟಿ ಮಾಲ್ಗೆ ಬಂದಿದ್ದೀನಿ ಗ್ರಾಸರಿ ಶಾಪ್ ಮಾಡೋಕ್ಕೆ. ಯಾಕಂದರೆ ಗ್ರಾಸರಿ ಲೈಕ್ ತೊಗೊಂಡ್ರೆ ನಿಯರ್ಲಿ 1 ಮಂತ್ ಬರುತ್ತೆ. ನಾನು ಇನ್ನು 1 ಮಂತ್ ಇಲ್ಲಿರೋದ್ರಿಂದ, ಸೊ ಇವಾಗ ತೊಗೊಂಡ್ರೆ ಇನ್ನೊಂದು ಮಂತ್ ಬರುತ್ತೆ. ಇದು ಲಾಸ್ಟ್ ಗ್ರಾಸರಿ ಶಾಪಿಂಗ್ ಆಫ್ 3rd ಇಯರ್ ಅನಿಸುತ್ತೆ. ಸೊ ಸಿಟಿ ಮಾಲ್ಗೆ ಬಂದಿದ್ದೀನಿ, ನೋಡೋಣ ಪ್ರೈಸಸ್ ಹೇಗಿದೆ ಅಂತ. ಓ ಗೈಸ್, ಫುಲ್ ಕಾಸ್ಟ್ಲಿ ಗೈಸ್, ಎಲ್ಲ ದುನಿಯಾನೇ ಕಾಸ್ಟ್ಲಿ. ಲೆಟ್ಸ್ ಗೋ. ಗೈಸ್, ನೀವು ನನ್ನ ಬ್ಲಾಗ್ಸಲ್ಲಿ ಪೊಟ್ಯಾಟೊ 30 ರೂಪೀಸ್ 20 ರೂಪೀಸ್ ಇರೋದು ನೋಡಿದ್ದೀರಾ. ಇವಾಗ ನೋಡಿ 80 ರೂಪೀಸ್ ಆಗಿದೆ ಪೊಟ್ಯಾಟೊ, ಸಮ್ಮರ್ ಅಂದ್ಬಿಟ್ಟು. ಆನಿಯನ್ನು ಫುಲ್ ಜಾಸ್ತಿ ಆಗಿತ್ತು, ಇವಾಗ ಕಡಿಮೆ ಆಗಿದೆ. ಎಷ್ಟು ಕಾಸ್ಟ್ಲಿ ಗೈಸ್. ಈ ಪೊಟ್ಯಾಟೋಸ್ ನೋಡಿ, ಕ್ಲೀನಾಗಿರೋ ಪೊಟ್ಯಾಟೋಸ್ ಬಂದು 100 ರೂಪೀಸ್ ಅಂತೆ. 100 ಅಲ್ಲ, 120. ವಾವ್. ಈ ಸಿಟಿ ಮಾಲ್ ಅಂತೂ ಯಾವಾಗಲೂ ಬ್ಯುಸಿನೇ ಇರುತ್ತೆ. ಈ ಬದನೆಕಾಯಿಗೆ ನೋಡಿ, 100 ಗ್ರಾಮಿಗೆ 20 ರೂಪಾಯಿ ಅಂತೆ. ಒಂದು ಬದನೆಕಾಯಿ ಅಟ್ಲೀಸ್ಟು 1/4 kg ಯಾರು ಬರುತ್ತೆ. ಇಲ್ಲ 1 kgನೇ ಅಂದ್ಕೊಳ್ಳಿ, 1-2 ಬದನೆಕಾಯಿ ಸೇರಿಸಿ 2 ಮೇಲೆ 1 kg ಬಂದರೆ 200 ರೂಪೀಸ್ ಆಗುತ್ತೆ. ಕಡಿಮೆನೇ ಆಗ್ತಿಲ್ಲ, ತುಂಬಾ ಮನಸ್ಸಿಲ್ಲ. ನೋಡ್ತಿದ್ದೀವಿ ಎಷ್ಟು ಕಾಸ್ಟ್ಲಿ ಇದೆ ಅಂದರೆ. ಗೈಸ್, ಇದು ಬಟರ್ ಆಯಿತಾ. ಚಪಾತಿ ಮಾಡಿದಾಗ ಎಣ್ಣೆ ಬದಲು ಬಟರ್ ಯೂಸ್ ಮಾಡಿ, ಸಕ್ಕತ್ತಾಗುತ್ತೆ ಚಪಾತಿ, ಸ್ಮೂತಾಗಿ ಆಗುತ್ತೆ, ಒಂಥರ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ನಾನು ಅದಕ್ಕೆ ಬಟರ್ ತೊಗೊಂಡಿದ್ದೀನಿ. ಸ್ಟಿಲ್ ಮೋರ್ ಟು ಡು ಅಂದರೆ ನಾನು ಇಲ್ಲೊಂದು ಸ್ವಲ್ಪ ತೊಗೊಂಡು ಆಮೇಲೆ ಬೇರೆ ಕಡೆ ಹೋಗೋದು ನಾನು. ಲೈಕ್ ಝೋಕು ಮತ್ತು ಮಾರ್ಕೆಟಿಗೆ ಹೋಗಬೇಕು. ಫ್ರೆಶ್ಶಾಗಿ ತರಕಾರಿ ಮತ್ತು ಇದು ಸಿಗುತ್ತೆ, ಸೊಪ್ಪೆಲ್ಲ. ಸೊ ತೊಗೊಂಡು ಹೋಗೋಣ ಬನ್ನಿ ಗೈಸ್. ಕುಂಬಳಕಾಯಿ ನೋಡಿ, 620 ಗ್ರಾಮ್ಸಿಗೆ 100 ರೂಪೀಸ್ ಅಂತೆ. ಅಂದರೆ 412 ಗ್ರಾಮ್ಸ್ ಅಂತ ಹಾಕಿದ್ದಾರೆ, ಅಂದರೆ 100 ರೂಪೀಸು. ಇಷ್ಟಕ್ಕೆ ಇದೆಲ್ಲ ಸೀಸನ್ ಗೈಸ್. ಮೊದಲು ಅಂದರೆ ಲೈಕ್ ವಿಂಟರಲ್ಲಿ ಕಡಿಮೆ ಇರುತ್ತೆ, ಇವಾಗ ಕಾಸ್ಟ್ಲಿ ಆ ಥರ. ಅಷ್ಟು ಪರ್ಚೇಸ್ ಮಾಡಿದ್ದೀನಿ. ಈಗ ಹುಡ್ತಿದ್ದೀನಿ ಇನ್ನೂ ಏನಾದ್ರು ತೊಗೋಬೇಕಂತ, ಯಾಕಂದ್ರೆ ನಾನು ಬೇರೆ ಮಾರ್ಟಿಗೆ ಹೋಗಿ ತೊಗೊಬೇಕು ಗೈಸ್. ಅರ್ಧ ಶಾಪಿಂಗ್ ಮಾಡಿದೆ, ಇನ್ನೂ ಅರ್ಧ ಮಾಡೋದಿದೆ. ಮಧ್ಯದಲ್ಲಿ ಬನಾನ ತಿನ್ನೋಣ ಅಂತ ತಿಂತಾಯಿದ್ದೀನಿ. ಇದು ನಾರ್ಮಲ್ ಬನಾನಲ್ಲ, ಸ್ವಲ್ಪ ಮಾಗಿದೆ, ಅದಕ್ಕೆ 10 ರೂಪೀಸ್ ಒಂದಕ್ಕೆ. ಚೆನ್ನಾಗಿರೋ ಬನಾನ ನೋಡಿದ್ರೆ 20 ರೂಪೀಸ್. ದುನಿಯಾ ಕಾಸ್ಟ್ಲಿ ಗೈಸ್. ಇನ್ನೂ ತುಂಬ ಇದೆ, ಹೋಗೋ ತಗೊಳ್ಳೋದು. ಲೆಟ್ಸ್ ಗೋ ಗೈಸ್. ಸಾಕಾಯಿತು ಗೈಸ್, ಇವೆರಡು ಕವರು. ಮತ್ತು ನಾನು ಬಿಸಿಲು ಕಣ್ಣಿಗೆ ಕುಗ್ತಿದೆ. ಎಷ್ಟು ಬಿಸಿಲಿದೆ ಅಂದರೆ ಇನ್ನೂ ತೊಗೊಳ್ಳೋದಿದೆ. ನಾನು ಹಾಲೆಲ್ಲ ತೊಗೊಬೇಕು. ನೆಕ್ಸ್ಟ್ ಮಾರ್ಟಿಗೆ ಹೋಗಿ ತೊಗೊಂಡು ಮನೆಗೆ ಹೋಗ್ತಿದ್ರೆ ಮುಗೀತು. ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ಗಳ ಕಥೆನೇ ಇಷ್ಟು ಗೈಸ್. ತಗೋತಾನೇ ಇರ್ತೀವಿ. ನಾನಂತೂ ಈ ಸರಿ ಫುಲ್ ಎಕ್ಸ್ಟ್ರಾ ಎಲ್ಲ ತೊಗೊಂಡಿದ್ದೀನಿ. ವಾಟರ್ ಮಿಲನ್ನು, ವೇಫಲ್ಸು, ಅದು ಇದು ಅಂತ. ಇದು ಲಾಸ್ಟ್ ಮಂತ್ ಅಂತ ಅಷ್ಟೇ, ನೆಕ್ಸ್ಟ್ ಮಂತ್ ಇಂಡಿಯಾಗೆ ಬರ್ತಿದ್ದೀನಿ ಅಂತ. ಹೋಗೋಣ. ಇನ್ನಲ್ಲಿ ಮನೆಗೆ ಬಂದೆ. ನನ್ನ ಸಿಚುವೇಶನ್ ನೋಡಿ, ಫುಲ್ ಸ್ವೆಟ್ಟು. ಇವಾಗ ಫ್ರಿಜ್ಜಿಗೆಲ್ಲ ಜೋಡಿಸಿ ಹೋಗಿ ಫ್ರೆಶ್ ಅಪ್ ಆಗಬೇಕು. ಸೊ ಗೈಸ್, ಗ್ರಾಸರಿ ಎಲ್ಲ ಜೋಡಿಸಿಟ್ಟು ಐಸ್ ಕ್ರೀಮ್ ತಂದಿದ್ದೆ, ತಿಂದಿರಲಿಲ್ಲ. ಮನೆಗೆ ಎತ್ಕೊಂಡ್ಬಂದಿದ್ದೆ, ತಿಂತಿದ್ದೀನಿ. ಅಷ್ಟೊಂದು ಬಿಲ್ ಮಾಡಿ ಇವತ್ತು 1600 ಮೇಲೆ ಸ್ಪೆಂಡ್ ಮಾಡಿ ಐಸ್ ಕ್ರೀಮ್ ತೊಗೊಂಡಿಲ್ಲ ಅಂದರೆ ಹೆಂಗೆ. ಐಸ್ ಕ್ರೀಮ್ ಒಪ್ಕೊಳ್ಳುತ್ತೆ, ಅಳುತ್ತೆ ನಾನು ಮರ್ತ್ಬಿಟ್ಟಿದ್ಯಾ ಅಂತ. ಅದಕ್ಕೆ ಐಸ್ ಕ್ರೀಮ್ ತೊಗೊಂಬಂದೆ. ಇವಾಗ ಫ್ರೆಶ್ ಅಪ್ ಆಗಿ ತಿನ್ನೋಣ ಅಂತ ತಿಂತಿದ್ದೀನಿ ಗೈಸ್. ಟೈಮ್ 6:30 ಆಗಿದೆ ನೋಡಿ ನನ್ನ ಕತೆ.
ಬೆಳಗ್ಗೆ ಹೋಗಿದ್ದು ಮನೆ ಬಿಟ್ಟು ಇವಾಗ ಬಂದಿದ್ದೀನಿ. ಇವಾಗೆಲ್ಲ ಓದ್ಕೊಬೇಕು ಗೈಸ್. ಇಷ್ಟೇ ಲೈಫ್, ಇಷ್ಟೇ ಗೈಸ್. MBBS ತಗೊಂಡ್ರೆ ಬರೀ ಓದೋದೆ. ಅದು ಐಸ್ ಕ್ರೀಮ್ ಆ ಮಾರ್ಟಲ್ಲಿ ಸಿಕ್ಕಿಲ್ಲ ಅಂದ್ಬಿಟ್ಟು ಬೇರೆ ಮಾರ್ಟಿಗೆ ಹೋಗಿ ತೊಗೊಂಬಂದಿದ್ದು. ಐ ಕಾನ್ ಸ್ಟೇ ವಿತೌಟ್ ಐಸ್ ಕ್ರೀಮ್. ಅದು ಅರ್ಮೇನಿಯಾದಲ್ಲಿ ಜಂಬೋ ಬಿಟ್ಬಿಟ್ಟಂತೂ ಇರೋಕ್ಕಾಗಲ್ಲ. ಇಂಡಿಯಾದಲ್ಲಿ ಇದ್ಬಿಡ್ತೀನಿ ಬೇಕಾದ್ರೆ ಐಸ್ ಕ್ರೀಮ್ ಇದೆ, ಇಲ್ಲಂತೂ ಆಗೋದೇ ಇಲ್ಲ. ಗೈಸ್, ನೆನ್ನೆ ವ್ಲಾಗ್ನ ಎಂಡ್ ಮಾಡೋಕ್ಕಾಗಿರಲಿಲ್ಲ. ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಲಾಟ್ಸ್ ಆಫ್ ಲವ್.